ಶರಣರ ಇಲ್ಲೇ ಸಮೀಪದೊಳಗೆ ಒಬ್ಬರು ಹಾಗೆ ಹೋಗ್ತಾರೆ, ಇಲ್ಲೇ ಸಮೀಪದಲ್ಲಿ ಹಾಗೆ ಹೋಗ್ತಾರೆ. ಅದಕ್ಕೆ ಗುರು ಎಂಥವನು, ಶಿಷ್ಯರು ಎಂಥವ್ರು, ಗುರುವಿನ ಹತ್ರ ನಾವು ಹೋಗಬೇಕಂತ ತಿಳ್ಕೊಂಡು ಹಠ ಮಾಡಿದವರು ಸಾಕಷ್ಟು ಮಂದಿ. ಗುರುವಿನ ಹತ್ರ ಹೋಗಿ ಲಿಂಗ ಧರಿಸ್ಕೊಳ್ಬೇಕಂತ ತಿಳ್ಕೊಂಡು ಹಠ ಮಾಡಿದಿರ್ತಕ್ಕಂಥ ಒಬ್ಬ ತಾಯಿ, ಒಬ್ಬ ತಾಯಿ ಇದೇ ನಾಡಿನೊಳಗೆ ಹಾಗೆ ಹೋದರು. ಹಾಲು ಮತದ ಒಬ್ಬ ಹೆಣ್ಣುಮಗಳು ಲಿಂಗ ಕಟ್ಕೋಬೇಕು, ಲಿಂಗ ಧಾರಣೆ ಮಾಡ್ಕೋಬೇಕಂತ ತಿಳ್ಕೊಂಡು ಬಯಸಿದ್ರು. ಅವರು ಗುರುನ ಹತ್ರ ಹೋಗಬೇಕು, ಇಷ್ಟಲಿಂಗ ತಗೋಬೇಕು. ಇಷ್ಟಲಿಂಗ ಅಂದ್ರೇನು, ಅರುವಿನ ಕುರುಹು ಅಂತ ಕರ್ಕೊಂಡು ಬಂದರು. ಆ ಇಷ್ಟಲಿಂಗವನ್ನು ಯಾವ ರೀತಿ ಪೂಜೆ ಮಾಡ್ಕೋಬೇಕು, ನೀವೆಲ್ಲರೂ ಇಷ್ಟಲಿಂಗ ದಾರಿಗಳದಿರಿ ಅಂತ ತಿಳ್ಕೊಂಡು ಭಾವಿಸ್ತೀನಿ ನಾನು. ಯಾಕಂದ್ರೆ ಶ್ರೀಮಠ ನಿಮಗೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟದ, ನಿಮಗೆ ಆಚಾರ ವಿಚಾರವನ್ನು ಕಲಿಸ್ಯದ. ನಮ್ಮ ಶ್ರೀಮಠದ ರುದ್ರಮುನೇಶ್ವರ ಸ್ವಾಮಿಗಳು ಕೂಡ ನಿಮಗೆಲ್ಲರಿಗೂ ಕೂಡ ಸಾಧ್ಯವಾದ ಮಟ್ಟಿಗೆ ಇಷ್ಟಲಿಂಗ ಪೂಜೆ ಮಾಡಿರಿ ಅಂತ ತಿಳ್ಕೊಂಡು ಕೂಡ ಹೇಳಿರ್ಬೋದು. ಇಷ್ಟಲಿಂಗವನ್ನು ಕಟ್ಕೊಂಡವ್ರು ಯಾರು ಅಷ್ಟೇ ಕೈ ಹತ್ರ ನೋಡೋಣ. ಯಾರು ಯಾಕೆ ಹಿಂಗೆ ಯಾಕೆ ಬೇಡ ಬೇಡ ಅಂತ ತಿಳ್ಕೊಂಡು ಅಲ್ಲೇ ಅಂದ್ರೇನ? ಯಪ್ಪ ನಮಗೆ ಆಚಾರ ಮಾಡೋಕ್ಕಾಗಂಗಿಲ್ಲ, ಅದನ್ನು ಲಿಂಗವನ್ನು ಕಟ್ಕೊಳಕ್ಕೆ ಪೂಜೆ ಮಾಡೋಕ್ಕಾಗಂಗಿಲ್ಲ, ಏನು ಬಹಳ ದೊಡ್ಡ ಕೆಲಸ ಇರಂಗಿಲ್ಲವ. ನೆನಪಿರಲಿ, ನಾವು ಬಸವನ ನಾಡಿನೊಳಗೆ ಜನಿಸಿದವರು. ಬಸವಣ್ಣ ಎದ ಸಲುವಾಗಿ ಬಡದಾಡಿದ ಎಷ್ಟು ಮಂದಿ ಶರಣರನ್ನು ತಯಾರು ಮಾಡಿದ, ಎಂತೆಂಥ ಮಹಾತ್ಮರನ್ನ ತಯಾರು ಮಾಡಿದ ಶರಣರು. ಎದರ ಸಲುವಾಗಿ? ಇಷ್ಟಲಿಂಗದಿಂದ ಏನು ಕಾಣಲಾರ್ದು ಕಾಣ್ತೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅವರು. ಹರುವಿನ ಕುರುಹು ಅಂತ ಕರ್ಕೊಂಡು ಬರ್ತಾರ. ಕುರು ಐತಲ್ಲ, ಇದು ಹರುವಿನ ಕುರು ಅದ. ಈ ಕೈ ಒಳಗೆ ಲಿಂಗವನ್ನು ಹಿಡ್ಕೊಂಡು ಏನಂತ ತಿಳ್ಕೊಂಡು ಜಗತ್ತನ್ನು ಕಾಣಬೇಕಂತ ತಿಳ್ಕೊಂಡು ಬಯಸಿದವರು ಶರಣರ. ಒಬ್ಬ ತಾಯಿ ಇದೇ ನಾಡಿನೊಳಗೆ ಹಾಗೆ ಹೋಗ್ತಾರೆ. 2 ನಿಮಿಷನಾಗ ಮುಗಿಸ್ತೀನಿ 2 ನಿಮಿಷ ಮುಗಿಸ್ತೀನಿ ಹೇಳುತ್ತೇನೆ ನಿಮಗೆ. ಇದೇ ನಾಡಿನೊಳಗೆ ಹಾಗೆ ಹೋದ್ಲ ತಾಯಿ. ಏನಂತ? ತಾಯಿ ಆಗಿರ್ತಕ್ಕಂಥವಳು ಲಿಂಗಮ್ಮ, ಮಗಳು ಯಮನಮ್ಮ. ಯಮನಮ್ಮ ಏನಂತ ತಿಳ್ಕೊಂಡಂದ್ರೆ, ಮಗಳನ್ನು ಬರಗಾಲ ಬಂತಂತ ಊರನ್ನು ಬಿಟ್ಟು ಹೊರಟ್ರವರು. ಬರಗಾಲ ಬಂದಾಗ ಊರು ಬಿಟ್ಟು ಹೊರಟು ಹೋದರು. ಆ ಕಡೆ ಈ ಕಡೆ ಸುಗ್ಗಿ ಮಾಡ್ತಾರಲ್ಲ, ಹಂಗೆ ಆ ಕಡೆ ಈ ಕಡೆ ಮಗಾಣಿ ಒಳಗೆ ನೀರಾವರಿ ಒಳಗೆ ಹೋದರು. ಆ ಕಡೆ ಈ ಕಡೆ ಜೀವನ ಮಾಡ್ಕೊತ ಎಲ್ಲಿಗೆ ಬಂದರು? ಲಿಂಗಸೂರಿನೊಳಗೆ ಬಂದ್ರಂತ. ಲಿಂಗಸೂರು ತೋಂಟದಾರರ ಮಠ. ಆ ತೋಂಟದಾರರ ಮಠದೊಳಗೆ ದಿನನಿತ್ಯ ಮಠದ ಸೇವೆ ಮಾಡಾಕತ್ತಿದ್ರಿ. ಮಠದೊಳಗೆ ಸೇವೆ ಮಾಡೋರು. ಎದ್ದು ಬೆಳಗಿನ ಜಾವ ಲಿಂಗಮ್ಮನವರು ಮತ್ತು ಯಮನವ ಮಗಳನ್ನ ಕರ್ಕೊಂಡು ಮಠದ ಎಲ್ಲ ಸುತ್ತಲೂ ಕಸ ಹಾಕಿ, ಮಠದ ಅಂಗಳ ರಾಜಬೀದಿ ಅಂಗಳ ಗುಡಿಸಾಕಿ 2 ಹೊತ್ತು ಪೂಜೆ ಮಾಡೋಕೆ ಹೀಗೆಲ್ಲ ಮಾಡ್ಕೊತ ಹೋಗಿದ್ರು. ಆದ್ರೆ ಮಗಳು ಏನಂತ ತಿಳ್ಕೊಂಡು ನೆನಪಿರಲಿ, ಯಮನವ್ವ ಒಂದು ದಿನ ಬೆಳಗಿನ ಜಾವ ಹೆಂಗಂತ ತಿಳ್ಕೊಂಡಂದ್ರೆ, ಬೆಳಗಿನ ಜಾವದ ಸಮಯದೊಳಗೆ ಅವತ್ತು ಹಿಂಗೆ ಕಸ ಗುಡಿಸ್ಕೊಂತ ಹಿಂಗೆ ಬರಾಕತ್ತಿದ್ಲಂತ. ಜಗದಾದಿ ಜಗದ್ಗುರು ತೋಂಟದಾರ್ಯರು ಕೈ ಒಳಗೆ ಲಿಂಗವನ್ನು ಹಿಡಿದುಕೊಂಡು ಲಿಂಗಾನುಸಂಧಾನ ಮಾಡಾಕತ್ತಿದ್ರಂತೆವ ತೋಂಟದಾರ ಮಠದಾಗ ಲಿಂಗಸೂರಿನೊಳಗೆ. ಅದೇ ಸಮಯಕ್ಕೆ ಏನಂತ ತಿಳ್ಕೊಂಡ್ರೆ, ಯಮನವ ಕಸ ಗುಡಿಸ್ಕೊಂತ ಹಿಂಗೆ ಬರಾಕತ್ತಿದ್ಲು. ಬರಬೇಕಾದ್ರೆ ಏನಂತ ತಿಳ್ಕೊಂಡ್ರೆ, ಅಜ್ಜವ್ರು ಏನು ಮಾಡ್ತಾರಂತ ತಿಳ್ಕೊಂಡು ಹಿಂಗೆ ಕಿಟಕಿಯಾಗಿ ಹಿಂಗೆ ನೋಡಾಕತ್ತಿದ್ಲು. ನೋಡುವುದಷ್ಟೇ ತಡ, ಆ ಹೆಣ್ಮಗಳು ಅಂತಾಳ, ಅಜ್ಜವ್ರು ಏನೋ ಕೈಯಾಗಿ ಹಿಡ್ಕೊಂಡು ಪೂಜೆ ಮಾಡಾಕತ್ತಾರ. ಕೈ ಒಳಗೆ ಲಿಂಗವನ್ನು ಹಿಡ್ಕೊಂಡು ಪೂಜೆ ಮಾಡಾಕತ್ತಿದ್ರು. ಅದನ್ನು ನೋಡಿದ ಬಳಿಕ ಯಮನವ ಕಸ ಹೊಡೆದ ಬಳಿಕ ತಾಯಿ ಹತ್ರ ಹೋಗಿ ಹೇಳ್ತಾಳ, ಅವ್ವಾ ಅಜ್ಜರ ಕೈಯಾಗಿ ಏನೋ ಹಿಡ್ಕೊಂಡು ಪೂಜೆ ಮಾಡಾಕತ್ತಾರಲ್ಲ, ಅದು ನನಗೆ ಬೇಕು ಅಂದ್ಲು. ನೋಡಿ ಹೆಂಗಿರ್ಬೇಕು ಯಪ್ಪ. ಆ ಹೆಣ್ಮಗಳಂದು, ತಾಯಿ ನಾವು ಹಾಲು ಮತದವರು, ನಮಗೆ ಕಟ್ಕೊಳಕ್ಕೆ ಬರಂಗಿಲ್ಲವ, ನಾವು ಪೂಜೆ ಮಾಡ್ಕೋಬಾರ್ದು ಅದೇನೇನೋ ಗೊತ್ತಿಲ್ಲ. ನಾನು ಲಿಂಗ ಬೇಕು, ನನಗೆ ಲಿಂಗ ಕಟ್ಕೋಬೇಕು, ನಾ ಗುರುಗಳ ಹತ್ರ ಹೋಗಿ ಲಿಂಗ ಧಾರಣೆ ಮಾಡ್ಕೋಬೇಕು ನಾನು ಅಂತ ತಿಳ್ಕೊಂಡು ಹಠ ಹಿಡಿದ್ಲಂತ. ನೋಡಿ ಹೆಂಗಿರ್ಬೇಕು ನನಗೆ ಲಿಂಗ ಬೇಕಂತ ಹಠ ಹಿಡಿದ್ಲು. ಹಠ ಹಿಡಿದ್ರೊಳಗೆ ಅವಾಗ ಇವ್ರನ್ನ ಕೇಳಾಕತ್ತಿದ್ಲಂತ. ಯಾರು ಲಿಂಗಧಾರಣೆ ಮಾಡಲಿಲ್ಲಂತ, ಹಾಲು ಮತ್ತವ್ರು ಅದರಿ ಲಿಂಗಧಾರಣೆ ಮಾಡಂಗಿಲ್ಲ ಅಂತ ತಿಳ್ಕೊಂಡ್ರಂತ. ಹಿಂಗೆ ತಿರುಗಾಡ್ಕೊಂತ ಎಲ್ಲಿಗೆ ಬಂದ್ಲು ಅಂತ ತಿಳ್ಕೊಂಡಂದ್ರೆ, ತಾಯಿಯನ್ನು ಕರ್ಕೊಂಡು ಕಂಬಳಿ ಆಳಕ್ಕೆ ಬಂದರು. ಕಂಬಳಿ ಆಳದೊಳಗೆ ಬಂದಾಗ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ, ಅಲ್ಲೊಬ್ಬ ಗುರುಗಳು ಗುಡುದೂರಿನ ದೊಡ್ಡ ಬಸವಾರ್ಯ ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರ. ಒಬ್ಬ ಸಂಸಾರದ ಶಿವಿಗೆಗಳಾಗಿರ್ತಕ್ಕಂಥವರು ಅಷ್ಟೊತ್ತಿಗೆ ಆಗಲೇ ಒಬ್ಬ ಹಾಲು ಮತದ ಒಬ್ಬ ಬಾಲಪ್ಪನಿಗೆ ಲಿಂಗಧಾರಣೆಯನ್ನು ಮಾಡಿದ್ರು ಅವರು. ಆ ಸುದ್ದಿಯನ್ನು ಕೇಳಿದ ಬಳಿಕ ಅಲ್ಲಿಗೆ ಬರ್ತಾರೆ. ಬಂದು, ಯಪ್ಪ ನನ್ನ ಮಗಳು ಭಾಳ ಆಶೆ ಪಡಕತ್ತಾಳ,
ನನ್ನ ಮಗಳಿಗೆ ಲಿಂಗಧಾರಣೆ ಮಾಡಿ ಅಂತ ತಿಳ್ಕೊಂಡು ಬೇಡ್ಕೊಂಡು ಹಂಗ ಕೊಡಕ್ಕೆ ಬರಂಗಿಲ್ಲವ. ಒಂದಿಷ್ಟು ಸಂಸ್ಕಾರ ಕೊಡಬೇಕು. ಲಿಂಗವನ್ನು ಪೂಜೆ ಮಾಡ್ಕೊಳ್ತಾ ಇಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಸಂಸ್ಕಾರ ಕೊಡ್ಬೇಕಂತ ತಿಳ್ಕೊಂಡು ಅಂದಾಗ ಆಯ್ತಪ್ಪ, ನೀ ಏನಿದೆ ಸಂಸ್ಕಾರ ಕೊಡ್ತಿದ್ ಕೊಡುಯಪ್ಪ, ನೀ ಏನು ಪರೀಕ್ಷೆ ಮಾಡ್ತಿ ಮಾಡಿಯಪ್ಪ ಅಂತ ತಿಳ್ಕೊಂಡು ಅಂದಾಗ ಆಯ್ತವ ಅಂತ ತಿಳ್ಕೊಂಡು ಅವತ್ತು ಕಂಬಳಿ ಆಳದೊಳಗೆ ಏನು ಮಾಡಿದ್ರು ಅಂತ ತಿಳ್ಕೊಂಡು ಅಂದ್ರೆ ಶರಣರ ನೆನಪಿರಲಿ, ಮುಂಜಾನೆ ಎದ್ದ ಬಳಿಕ ಹಿಂಗೆ ದೊಡ್ಡ ಬಸವಾರರು ಮನೆಗೆಲ್ಲ ಕಾಯ್ಕ ಮಾಡ್ಕೊಂತ ಹಿಂಗೆ ಹೊಂಟಿದ್ರು. ಕಾಯ್ಕ ಮಾಡ್ಕೊಂತ ಮನೆಯಾಗೆಲ್ಲ ಹಿಂಗೆ ಹೊಂಟಿದ್ರು. ಎಲ್ಲರಿಗೆ ಹೇಳಿದ್ರಂತ, ಇವತ್ತೊಂದು ಹೆಣ್ಮಗಳು ಬರ್ತಾರ, ಬಂದಾಗ ಯಾರು ಭಿಕ್ಷೆ ನೀಡಬೇಡ್ರಿ ನೀವು ಅಂತ ಹೇಳ್ಕೊಂತ ಹೋದ್ರು. ಭಿಕ್ಷೆ ನೀಡಬೇಡ್ರಿ ನೀವು ಅಂತ ಹೇಳ್ಕೊಂತ ಹೋದ್ರು. ಮಧ್ಯಾಹ್ನ ಹೊತ್ತು ಯಮನವ ಭಿಕ್ಷುಕ್ ಅಂತ ತಿಳ್ಕೊಂಡು ಹೋಗಾರ. ಹೋದ ಬಳಿಕ ನಮ್ಮ ಮನೆಯಾಗ ಭಿಕ್ಷೆ ಇಲ್ಲ ಅಂತಂದರು. ಮತ್ತೊಂದು ಮನೆಗೆ ಹೋದ್ರು, ಯಾರ ಮನೆಗೆ ಭಿಕ್ಷೆ ನೀಡಲಿಲ್ಲ. ಕೊನೆಗೆ ಒಂದು ಮನೆ ಇತ್ತಂತ, ಹಿಂಗೆ ಹೋಗಿ ಭಿಕ್ಷೆ ಬಿಡಾಕತ್ತಿದ್ಲಂತ. ಮನೆ ಒಳಗಿರುವಂಥ ಮುದುಕಿ ಅರಿತು ಮರುತು ಏನೋ ಗೊತ್ತಿಲ್ಲ, ಕೈ ಒಳಗೆ ರೊಟ್ಟಿ ಪಲ್ಯ ಹಿಡ್ಕೊಂಡು ಬಂದು ಹಿಂಗೆ ನೀಡ್ಬೇಕಂತ ತಿಳ್ಕೊಂಡು ಹಿಂಗೆ ಅಂತಾಳ ಅನ್ನುವುದ್ರೊಳಗಾಗಿ ಗುರುಗಳು ಹೇಳಿರುವಂಥ ಮಾತು ನೆನಪಿಗೆ ಬಂತು. ಬೈಯಾಕತ್ತಿಲ್ಲಂತ ಏನಂತ, ಅರೇದ ವಯಸ್ಸು ತುಂಬಿಕೊಂಡಾದ, ನಿನಗೆ ಎಲ್ಲಾದ್ರೂ ಮದುವೆ ಮಾಡ್ಕೊಂಡು ಹೋಗೋದ ಬಿಟ್ಟು ನೀ ಏನು ಸನ್ಯಾಸಿ ಹಾಕಿದಿ ಅಂತ ತಿಳ್ಕೊಂಡು ಬೈಯಾಕತ್ತಿದ್ಲು. ನಿನಗೆ ಅದಕ್ಕೆ ಬೇಕಾಗ್ಯದ ಅಂತ ತಿಳ್ಕೊಂಡು ಅಂದ್ಲು. ಭಿಕ್ಷಾ ನೀಡಕ್ಕೆ ಬಂದ ಮುದುಕಿ ಸುಮ್ಮನೆ ಅನ್ಲಿಲ್ಲ, ಏನೆಲ್ಲ ಬೈದುಗಳತಕ್ಕಂಥ ಬೈಗಳನ್ನು ಸುಮ್ಮನೆ ಕೇಳಿಸ್ಕೊಂಡ್ಲು. ಆದ್ರೆ ಕೊನೆಗೆ ಸುಮ್ಮನೆ ಬೈದು ಹೋಗಲಿಲ್ಲ, ಹಾಳಾಗಿ ಹೋಗ್ಬಾರ್ದ ಅಂತ ತಿಳ್ಕೊಂಡು ಕ್ಯಾಕರಿಸಿ ಮುಖದ ಮೇಲೆ ಉಗುಳುದು. ಉಗುಳಿದ ಬಳಿಕ ಮುಖದ ಮೇಲೆಲ್ಲ ಉಗುಳು ಸಿಡಿದಿತ್ತು. ಹಿಂಗೆ ಒರೆಸ್ಕೊಂಡು ಬಂದು ತಾಯಿ ಹತ್ರ ಹೇಳಿದಂತ, ಯವ್ವ ಯಾರು ಭಿಕ್ಷೆ ನೀಡಲಿಲ್ಲವ್ವ, ಯಾರು ನೀಡಲಿಲ್ಲ, ಇರ್ಲಿ ಬಿಡವ ಇರ್ಲಿ ಬಿಡ ಅಂದರು. 2 ದಿನ ಉಪವಾಸ, 3 ದಿನ ಉಪವಾಸ ಇದ್ದರು. 3 ದಿನಗಳಾದ ಬಳಿಕ ದೊಡ್ಡ ಬಸವಾರಿಗೆ ಗೊತ್ತು ಹಿಂಗೆ ಆಗೈತಲ್ಲ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಮತ್ತೆ ಕರೆದು ಹೇಳಿದ್ರಂತ, ಆಯ್ತವಾ ಗುರು ಇಟ್ಟಿರುವಂಥ ಪರೀಕ್ಷೆ ಒಳಗೆ ನಿನಗೆ ಗೆದ್ದಿದ್ದೀಯಾ, ಆದ್ರೆ ನಿನಗೆ ಲಿಂಗ ಕೊಡ್ತೀವಿ ಅಂದ್ರೆ ಅವರು ಖುಷಿ ಪಟ್ಟಳು, ಬಹಳ ಖುಷಿ ಪಟ್ಲಕ್ಕಿ. ನನಗೆ ಲಿಂಗ ಧಾರಣೆ ಮಾಡ್ತಾರೆ. ಕಂದಗಲ್ಲದ ಪರ್ವತೈ ಶಾಸ್ತ್ರೀಜವರು ಕರೆದುಕೊಂಡು ಗುರುಗಳಾಗಿರ್ತಕ್ಕಂಥವರು ದೊಡ್ಡ ಬಸವಾರ್ಯರು ಆಕೆಗೆ ಸಂಸ್ಕಾರ ದೀಕ್ಷೆಯನ್ನ, ಲಿಂಗ ದೀಕ್ಷೆಯನ್ನು ಕೊಟ್ಟು ಚಿನ್ನಮಯ ದೀಕ್ಷೆಯನ್ನು ಕೊಡ್ತಾರೆ. ಶರಣರು ಜಂಗಮ ದೀಕ್ಷೆ ಅಂತ ಕರೀತಾರೆ. ಅದಕ್ಕೆ ಕೊಟ್ಟು ಇವತ್ತಿನಿಂದ ನೀನು ಲಿಂಗ ಪೂಜೆ ಮಾಡ್ಕೊಂಡು ಹೋಗು ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಆ ತಾಯಿ ಕೊಳ್ಳಾಗ ಲಿಂಗ ಹಾಕ್ಕೊಂಡು, ಇದಕ್ಕೇನಂತೀರಿ ಅವು, ಇದಕ್ಕೇನಂತೀರಿ ಗುಣಗಡಿಗೆ ಲಿಂಗದ ಕಾಯಿ, ಗುಣಗಡಿಗೆ ಅಂತೀರಿ, ಲಿಂಗದ ಕಾಯಿನ ಅಂತೀರಿ, ಹೌದಲ್ಲ? ಹಿಂಗೆ ಕೊಳ್ಳಾಗ ಹಾಕ್ಕೊಂಡು ಯಾರೋ ಕೂಲಿ ಕರೆದ್ರು, ಕೂಲಿ ಹೋಗಕತ್ತಿದ್ಲು. ಹೋಗ್ಬೇಕಾರೆ ಹೊಲ್ದಾಗ ಕಸ ತೆಗಿಯಕತ್ತಿದ್ರಾಗ ಮಂದಿ ಎಲ್ಲ ಹೆಣ್ಮಕ್ಳು ಮಾತಾಡಕತ್ತಿದ್ರು. ಸುಮ್ಮನೆ ಇಡಂಗಿಲ್ಲ ಮಂದಿ. ಏನಂದ್ರು, ಕುರುಬರದಾಗೈತೆ ಲಿಂಗ ಕಟ್ಕೊಂಡದೈತಿ, ಕುರುಬರದಾಗೈತಿ, ಹಿಂಗೆ ಚಲೋ ಆತು. ಕುರುಬರ ಹೆಣ್ಮಗಳು ಲಿಂಗ ಕಟ್ಕೊಂಡದ್ದು ಚಲೋ ಆತದ. ಬೇಕತ್ತಿದ್ರು ಆಕಿ ಹಿಂಗೆ ಅಂತಾರೆ, ಹಿಂಗಾತು. ಯಾರನ್ನೂ ಬಿಡಂಗಿಲ್ಲವ, ಯಾರ್ಯಾರನ್ನ ಬಿಟ್ಟಿಲ್ಲ. ಜಗತ್ತಿನೊಳಗೆ ನಿಂದೆ ಮಾಡೋದ್ರೊಳಗೆ ಯಾರ್ಯಾರನ್ನ ಬಿಟ್ಟಿಲ್ಲ. ಶರಣರ ನೆನಪಿರಲಿ, ನಿಂದೆ ಮಾಡೋರು, ಹಾಡಿಕೊಳ್ಳೋರು, ಚುಚ್ಚಿ ಮಾತಾಡೋರು ಏನದಾರ ಜಗತ್ತಿನೊಳಗೆ. ಜಗತ್ತು ಎಂದು ಹುಟ್ಟೈತಿ ಅವತ್ತಿಂದ ಐತ್ರಿ ಇದು. ನಿಂದೆ ಮಾಡೋರು ಯಾವಾಗ್ಲದಾರ, ಯಾವಾಗ್ಲದಾರ. ಅವ್ರು ನಿಂದೆ ಮಾಡೋರು ಮಾಡ್ತಾರ ಅಂತ ತಿಳ್ಕೊಂಡ್ ಬಳಿಕ ನೀವೇನು ಮಾಡ್ಬೇಕು, ಒಟ್ಟ ತಲೆಗೆ ಹಾಕೋಬೇಡ್ರಿ. ನಿಂದೆ ಮಾಡೋರು ಅದ್ರ ಅವ್ರ ಮನೆ ಮುಂದೆ, ನಿಮ್ಮ ಮನೆ ಮುಂದೆ ಅವ್ರ ಮನೆ ಕಟ್ಸ್ಕೊಡ್ಬೇಕಂತ ನೋಡ್ರಿ. ನಿಮ್ಮ ಮನೆ ಮುಂದೆ ಅವ್ರಿಗೆ ನಿಂದೆ ಮಾಡೋರಿಗೆ ಮನೆ ಕಟ್ಸ್ಕೊಡ್ಬೇಕಂತ. ಯಾಕಂದ್ರೆ ನಿಂದೆ ಕರಿಯಬೇಕು ಹೊಂದಿ ಅಂತ ಯಾಕಂತ ತಿಳ್ಕೊಂಡ್ರೆ ನಿಂದೆ ಮಾಡೋರು ನಮ್ಮ ಪಾಪ ಎಲ್ಲ ಕಳಿತಾರಂತವ್ರು. ಆಡಿಕೊಳ್ಳೋರು, ಚುಚ್ಚಿ ಮಾತಾಡೋರು, ನಿಂದೆ ಮಾಡೋರು ಜಗತ್ತಿನಾಗ ಯಾರನ್ನ ಬಿಡಲಿಲ್ಲ, ಎಂಥವ್ರನ್ನೂ ಬಿಟ್ಟಿಲ್ಲ. ಎಲ್ಲರನ್ನ ಆಡ್ಕೊಳ್ಳೋರು. ಆದ್ರೆ ನಾವು ನೆನಪಿರಲಿ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡ್ರೆ, ನೀವೆಲ್ಲರೂ ನಿಂದೆ ಮಾಡೋರು ಹಿಂಗಿರ್ತಾರಲ್ಲ ಜಗತ್ತಿನೊಳಗೆ. ಹೆಂಗೆ ಅಂತ ತಿಳ್ಕೊಂಡ್ರೆ, ನೀವು ಹೊಲಕ್ಕೆ ಹೋಗ್ಬೇಕಾರ ನಿಮ್ಮ ಕಾಲಾಗ ಏನು ಹಾಕ್ಕೊಂಡು ಹೋಕ್ಕಿರಿ, ಚಪ್ಪಲಿ, ಹೌದಲ್ಲ? ಯಾಕೆ ಹಾಕ್ಕೊಂಡು ಹೋಕ್ಕಿರಿ? ಮುಳ್ಳು ಚುಚ್ಚಬಾರ್ದು, ಕಲ್ಲು ಚುಚ್ಚಬಾರ್ದು ಅಂತ ಹಾಕ್ಕೊಂಡು ಹೋಕ್ಕಿರಿ, ಹೌದಲ್ಲ? ನಾವು ನಮ್ಮ ಸಂರಕ್ಷಣೆ ಮಾಡ್ತದ ಚಪ್ಪಲಿಗಳು ಏನಂತ ತಿಳ್ಕೊಂಡ್ರೆ, ನಮ್ಮ ಕಾಲಿಗೆ ಮುಳ್ಳು ಚುಚ್ಚಬಾರ್ದು, ಕಲ್ಲು ನಡಬಾರ್ದು ಅಂತ ತಿಳ್ಕೊಂಡು ನಾವು ಚಪ್ಪಲಿ ಹಾಕ್ಕೊಂಡು ಹೋಗಿ ಹೊಲ್ದಾಗ ಕೆಲಸ ಮಾಡ್ಕೊಂಡು ಹೊಳ್ಳಿ ಬರ್ತೀವಿ. ಹೊಳ್ಳಿ ಬಂದ ಬಳಿಕ ಅವ್ನು ಎಲ್ಲಿ ಬಿಡ್ತೀವಿ ಹೇಳ್ರಿ? ಎಲ್ಲಿ ಬಿಡ್ತೀವಿ? ಜಗಲಿ ಮ್ಯಾಗ ಇಡ್ತೀವೇನು? ಮೂಲ್ಯಾಗ ಇಡ್ತೀವಿ ರೀ. ಮೂಲ್ಯಾಗ ಇಡ್ತೀವಿ. ಯಾಕಂತ ತಿಳ್ಕೊಂಡು ಶರಣರ ನೆನಪಿರಲಿ ನಿಮಗೆ ಈ ಮಾತು ಯಾಕೆ ಹೇಳಕತ್ತೀನಂದ್ರೆ, ನಮಗೆ ಚುಚ್ಚಿ ಮಾತಾಡೋರನ್ನ, ಆಡಿಕೊಳ್ಳೋರನ್ನ, ನಿಂದೆ ಮಾಡೋರನ್ನ ಚಪ್ಪಲಿ ಬಿಡೋ ಜಾಗದಾಗ ಬಿಟ್ಟು ಹೊಳಗೆ ಬರ್ಬೇಕಂತಿದೆ. ನೆನಪಿರ್ಬೇಕು ನಿಮಗೆಲ್ಲರಿಗೆ. ಚುಚ್ಚಿ ಮಾತಾಡೋರು, ನಿಂದೆ ಮಾಡೋರನ್ನ ಚಪ್ಪಲಿ ಬಿಡೋ ಜಾಗದಾಗ ಬಿಟ್ಟು ಬಂದು ನಾವು ಬದುಕಕ್ಕೆ ಸಾಧ್ಯದಿಲ್ಲ, ಆಗಂಗಿಲ್ಲ. ಆ ತಾಯಿ ಏನಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ಎಲ್ಲರೂ ಹಿಂಗೆ ಅನ್ನಕತ್ತಿದ್ರಂತ. ಹಿಂಗೆ ಅನ್ನೋದ್ರಾಗ ಏನಂತ ತಿಳ್ಕೊಂಡ್ರೆ ಅವ್ರಂತಾರೆ ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ
ಹಿಂಗೆ ನನಗ ಬೈದ್ರ ಅಂತ ತಿಳ್ಕೊಂಡು ಅಂದ್ರೆ ನನ್ನ ಗುರು ಕೊಟ್ಟಾನ ಲಿಂಗ, ನನ್ನ ಗುರುವೂ ಬೈದಂಗೆ ಆಗತ್ತೆ ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಾಳೆ, ಅವತ್ತಿನಿಂದ ಈ ಗುಣಗಡಿಗೆಯನ್ನು ಏನು ಮಾಡಿದ್ಲು, ತೆಗೆದ್ಲು, ಲಿಂಗಯ್ಯನ ಪೂಜೆ ಮಾಡ್ಕೊತಿದ್ಲು. ಪೂಜೆ ಮಾಡ್ಕೊಂಡು ಏನು ಮಾಡ್ತಿದ್ಲು, ಆ ಲಿಂಗವನ್ನು ತಲೆ ತುರುಮ್ನಾಗ ಇಟ್ಕೊತಿದ್ಲವ. ಎಲ್ಲಿ ಇಟ್ಕೊತಿದ್ಲು? ತಲೆ ತುರುಮ್ನಾಗ ಇಟ್ಕೊಂಡು, ಯಾರಿಗೆ ಕಾಣಬಾರ್ದು, ನಾನು ಪೂಜೆ ಮಾಡ್ಕೊಂಡು ಬಳಿಕ ನನ್ನ ಲಿಂಗ ಯಾರಿಗೆ ಕಾಣಬಾರ್ದು ಅಂತ ತಿಳ್ಕೊಂಡು ದಿನನಿತ್ಯ ಲಿಂಗಾರ್ಚನೆ ಮಾಡ್ಕೊತಿದ್ಲು. 3 ಒಪ್ಪತ್ತು ಮಾಡಿಕೊಂಡು ಏನು ಮಾಡ್ತಿದ್ಲು, ತಲೆ ತುರುಮ್ನಾಗ ಇಟ್ಕೊತಿದ್ಲು. ತಾಯಿ ತೀರಿಕೊಂಡ್ಲು, ಒಬ್ಬಕ್ಕೆ ಉಳುದಂತ. ಆ ಹಳ್ಳದ ಒಡ್ಡಿನ ಮೇಲೆ ಏನಂತ ತಿಳ್ಕೊಂಡು ಸಣ್ಣ ಗುಡಿಸಲೆ ಹಾಕ್ಕೊಂಡು ದಿನನಿತ್ಯ 3 ಹೊತ್ತು ಪೂಜೆ ಮಾಡ್ತಿದ್ಲು. ಸಾಯಂಕಾಲದ 6 ಗಂಟೆ ಸಮಯ, ಆ ಸಮಯಕ್ಕೆ ಪೂಜೆ ಮಾಡ್ಕೊತಿದ್ಲು. ಗಂಟಿ ಬಾರಿಸೋದು ನಾದ ಕೇಳಿತು ಹೊರಗಡೆ. ಹಿಂಗೆ ಪೂಜೆ ಮಾಡ್ಕೊಂಡು ಗಂಟೆಯ ನಾದ ಕೇಳಿತು. ಅದೇ ಸಮಯದೊಳಗೆ ಬೆತ್ತದ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಏನಂತ ತಿಳ್ಕೊಂಡು ಅಂದ್ರೆ ಅದಾ ಮಾರ್ಗವಾಗಿ ಲಿಂಗಸೂರಿಗೆ ಹೊಂಟಿದ್ರು. ಡಮಣಿ ಬಂಡಿ ಕಟ್ಕೊಂಡು ಹಳ್ಳದ ದಂಡಿ ಒಳಗೆ ಗಂಟಿ ಬಾರಿಸುವ ಗಂಟೆಯ ನಾದ ಕೇಳಿದ ಬಳಿಕ ಡಮಣಿ ಬಂಡೆ ಒಡೆಯೋಗಿ ಹೇಳಿದಂತ, ಸ್ವಲ್ಪ ನಿಂತ್ಕೋರಿ ಅಂದ್ರಂತ. ಯಾಕೆಪ್ಪ ಸ್ವಲ್ಪ ನಿಂತ್ಕೋರಿ, ಗುಡಿಸ್ಲಾಗ ಯಾರೋ ಪೂಜೆ ಮಾಡ್ಕೊಂಡು ಗಂಟಿ ನಾದ ಕೇಳಿತು, ಹೋಗಿ ಬರ್ತೀನಿ ತಡಕ ಅಂತ ತಿಳ್ಕೊಂಡು ಬಡ ಬಡ ಹಿಡಿದು ಹೋಗ್ತಾರ. ಹೋಗುವುದ್ರೊಳಗಾಗಿ ಆ ತಾಯಿ ಏನಂತ ತಿಳ್ಕೊಂಡು ಅಂದ್ರೆ ಕೈಯಾಗ ಲಿಂಗ ಹಿಡ್ಕೊಂಡು ಪೂಜೆ ಮುಗಿಸ್ಕೊಂಡು ಇನ್ನು ಆ ಲಿಂಗವನ್ನು ತಲೆ ತುರುಬಿನಾಗ ಇಟ್ಕೊಳಕತ್ತಿದ್ರು. ಅವಾಗ ದಡಗ್ಗನ ಒಳಗೆ ಹೋದ್ರಂತ ಅಲ್ಕೇರಿ ಅನ್ನದಾನೇಶ್ವರ ಮಹಾಸ್ವಾಮಿಗಳು. ಅವಾಗ ಅಜ್ಜವ್ರು ಅಂದರು, ಯಾಕೆವಾ ತಲೆಗೆ ಇಟ್ಕೊತಿದ್ದ ಲಿಂಗವನ್ನು? ಯಪ್ಪ ಈ ಲಿಂಗವನ್ನು ಮ್ಯಾಲ ಇದ್ರಾಗಿತ್ತಪ್ಪ ಅಂತ ತಿಳ್ಕೊಂಡ್ರೆ ಜನ ಬೈತಾರೆ, ಜನ ನನಗೆ ಹಿಂಗೆ ಅಂತಾರೆ. ಹೌದಲ್ಲೇ ಜನ ನನಗೆ ಹಿಂಗೆ ಅಂತಾರ. ಅದಕ್ಕೆ ಈ ಲಿಂಗವನ್ನು ಏನಂತ ತಿಳ್ಕೊಂಡ್ರೆ ನಾನು ತಲೆ ತುರುಬಿನಾಗ ಇಟ್ಕೊತೀನಿಪ್ಪ ಅಂತ ತಿಳ್ಕೊಂಡ ಬಳಿಕ ಅವರ ಕೊರಳಾಗ ಬಂಗಾರದ ಗುಣಗಡಿಗಿತ್ತಂತ, ಅದನ್ನು ಕೊಟ್ರಂತ. ಅವರು ತಾವು ಅರಿವಿ ಒಳಗೆ ತಮ್ಮ ಲಿಂಗವನ್ನು ಕಟ್ಟಿಕೊಂಡು ಬಂಗಾರದ ಗುಣಗಡಿ ಕೊಟ್ಟು ಹೇಳ್ತಾರ, ಯವ ಜಗತ್ತಿ ಎಂದು ಹುಟ್ಟ್ಯದ ಅವತ್ತಿನಿಂದ ಎಲ್ಲರೂ ಚುಚ್ಚು ಮಾತಾಡೋರು ಅದಾರ, ಹಾಡ್ಕೊಳ್ಳೋರು ಅದಾರ, ನಿಂದೆ ಮಾಡೋರು ಅದಾರ. ಅವ್ರು ಯಾರಿಗೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ಅವ್ರು ಯಾರಿಗೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದೇವ. ಶರಣರ ನೆನಪಿರಲಿ ನಿಮಗೆಲ್ಲರಿಗೆ. ಏನಂತ ಅಂತ ತಿಳ್ಕೊಂಡ್ರೆ ಗರ್ಭ ಗುಡಿ ಒಳಗಿರುವಂಥ ಒಂದು ಮೂರ್ತಿ ಆಗಬೇಕಾದ್ರೆ ಅಂತ ತಿಳ್ಕೊಂಡ್ರೆ ಶರಣರ 100 ಹುಳಿ ಪೆಟ್ಟು ತಿಂದಾಗ ಒಂದು ಮೂರ್ತಿ ಆಗ್ತದೆ. ನಾ ಹೇಳೋ ಮಾತು ಅರ್ಥ ಆಕೈತಿ? 100 1000 ಲಕ್ಷ ಹುಳಿ ಪೆಟ್ಟನ್ನು ತಿಂದಾಗ ಒಂದು ಮೂರ್ತಿ ಆಗ್ತದ. ಆದ್ರೆ ಪೂಜೆ ಮಾಡಬಹುದು ಹುಳಿ ಮತ್ತನ್ನು ಸುತ್ತಿಗೆಯನ್ನಲ್ಲ, ನಾವು ಪೂಜೆ ಮಾಡಬಹುದು ಆ ಕಲ್ಲಂತ ತಿಳ್ಕೊಂಡು ದೇವರನ್ನ ಪೂಜೆ ಮಾಡ್ತೀವಿ ಹೊರತಾಗಿ ನಾವು ಹುಳಿಯನ್ನ ಸುತ್ತಿಗೆನ ಪೂಜೆ ಮಾಡಂಗಿಲ್ಲ. ನಿಂದೆ ಮಾಡೋರು ಹಾಡಿಕೊಳ್ಳೋರು ಅಲ್ಲೇ ಇರ್ತಾರೆ. ಯವ್ವ ಅವೇನು ಹುಳಿ ಸುತ್ತಿಗೆ ಯಾವುದು ಪೂಜೆ ಮಾಡಂಗಿಲ್ಲ, ಅವು ಮೂರ್ತಿ ಆಗೈತಿಲ್ಲ ಅದನ್ನು ಪೂಜೆ ಮಾಡ್ತೀವಿ. ಹಂಗೆ ನಾವು ಒಂದು ದಿನ ನಮ್ಗೆ ಆಡ್ಕೊಳ್ತಿರ್ತಾರೆ, ನಿಂದೆ ಮಾಡೋರು ನಿಂತ್ಕೊಂಡ್ಬಿಡ್ತಾರೆ, ಅವರೆಲ್ಲ ಅಲ್ಲೇ ಇರ್ತಾರೆ. ನಾವು ಮುಂದೊಂದು ದಿನ ದೇವರಾಗಿ ಹೋಗ್ತೀವಿ, ಅದು ನೆನಪಿರ್ಬೇಕು. ಹಂಗೆ ಆ ತಾಯಿಗೆ ಹೇಳಿದ್ರಂತ, ನೋಡವ ನೀನು ದೇವ್ರಂತವಳು ಹಿಂಗೆ ಯಾಕೆ ಮಾಡ್ತೀವಿ ಅಂತ ತಿಳ್ಕೊಂಡು ಬಂಗಾರದ ಗುಣಗಡಿಗೆ ಕೊಟ್ಟು ಆಕೆ 108 ಯೋಗ ಶಕ್ತಿಗಳನ್ನು ಹೇಳಿ ಇವತ್ತಿನಿಂದ ಕೊರಳಾಗ ನೀ ಲಿಂಗ ಧರಿಸ್ಬೇಕಂತ ತಿಳ್ಕೊಂಡು ಹೇಳಿದ್ರು. ಯವ್ವ ಕೊರಳಾಗ ಲಿಂಗ ಇರಬೇಕು. ಇದಕ್ಕೆ ನಾನು ಮೊನ್ನೆ ಕಂದಗಲ್ಲಿಗೆ ಹೊಂಟಿದ್ದೆ. ಹೋಗೋ ಮುಂದೆ ಕುಷ್ಟಗಿ ಬಸ್ ಸ್ಟ್ಯಾಂಡ್ನಾಗ ಹತ್ತಿ ಇನ್ನೇನು ಹಿಲ್ಕಲ್ ಸಮೀಪ ಬರೋಕತ್ತಿತ್ತು ಬಸ್. ಒಬ್ಬ ಮುದುಕಿ ನನ್ನ ಮುಂದೆ ನಾನು ನಿಂತ್ಕೊಂಡಿದ್ದು, ನಾನು ಮಗಳು ಕೂತ್ಕೊಂಡಿದ್ದೆ. ಆ ಮುದುಕಿ ಏನು ಮಾಡಕತ್ತಿತ್ತು, ಲಿಂಗಪ್ಪನ ಹಿಂಗೆ ನಮಸ್ಕಾರ ಮಾಡಕತ್ತಿತ್ತು. ಅದು ಹಿಂಗಿತ್ತಲ್ರಿ, ಹಿಂಗೆ ಹಿಡ್ಕೊಂಡು ಹಿಂಗೆ ನಮಸ್ಕಾರ ಮಾಡಕತ್ತಿತ್ತು. ನಾನು ಅಂದೆ, ಯಪ್ಪ ಯಾರೋ ಶಿವಶರಣಿ ಅಮ್ಮನವ್ರು ಇರಬೇಕಂತ ತಿಳ್ಕೊಂಡಂದೆ. ಮತ್ತು 2 ಕಿಲೋಮೀಟ್ರ್ ಮುಂದಕ್ಕೆ ಹೋಗೋದ್ರಾಗ ಏನಾಯ್ತು, ಮತ್ತೆ ನಮಸ್ಕಾರ ಮಾಡಕತ್ತಿ. ನಾನೇನಂದೆ, ಯವ್ವ ಕುತ್ಕೋಬಾ ನಾನು ನಿಂದಿರ್ತೇನೆ ಅಂತ ತಿಳ್ಕೊಂಡು ಆಕಿ ಸೀಟ್ ಬಿಟ್ಟು ನಾ ಎದ್ದು ನಿಂತ್ಕೊಂಡೆ. ನಿಂದ್ರೋದಾಗ ಮುದುಕಿ ಮತ್ತೆ ನಮಸ್ಕಾರ ಮಾಡಕತ್ತಿ. ನಾನು ಭಾಳಷ್ಟು ಭಕ್ತಿಯಿಂದ ಕೇಳಿದೆ, ಏನಮ್ಮ ಲಿಂಗಯ್ಯನ ಮೇಲೆ ಎಷ್ಟು ಭಕ್ತಿ, ಇಷ್ಟು ಮಂದಿ ಒಳಗೆ ನೀವು ನಮಸ್ಕಾರ ಮಾಡ್ತೀಯಲ್ಲ ಅಂತ ತಿಳ್ಕೊಂಡಂದೆ. ಏನಪ್ಪ ಅನ್ಲಕ್ಕಿ, ಇಷ್ಟು ಮಂದಿ ಒಳಗೆ ಲಿಂಗಯ್ಯಗ ಏಕ ನಮಸ್ಕಾರ ಮಾಡಕತ್ತಿದಿ, 10 ಕಿಲೋಮೀಟ್ರ್ ಬರೋದ್ರಾಗ 10 ಸಲ ನಮಸ್ಕಾರ ಮಾಡಿದೀಯ. ಯಪ್ಪ ಇದ್ರಾಗ ಲಿಂಗಯ್ಯ ಇಲ್ಲ ಅನ್ಲಕ್ಕಿ. ಮತ್ತು ಇದ್ರಾಗ ಏನೈತೆ, ಮತ್ತು ಅದ್ರಾಗ ಏಕ ನಮಸ್ಕಾರ ಮಾಡ್ತೀವಿ, ಅದ್ರಾಗ ಏನೈತೆ, ಇದ್ರಾಗ ಲಿಂಗಯ್ಯ ಇಲ್ಲ, ಮತ್ತು ಇದ್ರಾಗ ಏನೈತೆ, ನಾಶಿ ಪುಡಿ ಐತೆ ಅನ್ಲಕ್ಕಿ. ಮತ್ತು ಅದನ್ನ ಯಾಕೆ ಅದ್ರಾಗ ಇಟ್ಟಿದಿ, ಇಷ್ಟು ಮಂದಿ ಅದರ ಮಂದ್ಯಾಗ ನಾನು ನಾಶಿ ಪುಡಿ ತಿಕ್ಕಿದ್ರೆ ಬೈತಾರೆ ಅಂತ ತಿಳ್ಕೊಂಡು ಅವಾಗ ಇಟ್ಟೆ ಒಟ್ಟು ಮೂಸಿ ನೋಡ್ತೀನಿ ಅನ್ಲಕ್ಕಿ. ನಾಶಿ ಪುಡಿ ಡಬ್ಬೆಗೈತ್ರಿ ಇದು ನಮ್ಮ ಲಿಂಗಯ್ಯ. ಹಂಗಲ್ರಿ, ಅದನ್ನು ಧರಿಸ್ಕೊಳ್ಳುವುದಂತೂ ಕಿಮ್ಮತ್ತಿರ್ತೈತಿ. ಹಂಗೆ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಈ 108 ಯೋಗ ಶಕಿಲಗಳನ್ನು ಹೇಳಿದ ಬಳಿಕ ಅವಾಗ ಗುರುಗಳು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದ ಬಳಿಕ ನೆನಪಿರಲಿ ನಿಮಗೆಲ್ಲರಿಗೂ, ಅವತ್ತಿನಿಂದ ಆ ತಾಯಿ ಏನು ತಲೆ ತುರುಬಿನಾಗ ಇಟ್ಕೊತಿದ್ಲಲ್ಲ, ಎದೆ ಮೇಲೆ ಧರಿಸಿಕೊಂಡು ಲಿಂಗಾಂಗ ಸಾಮರಸ್ಯವನ್ನು ಮಾಡ್ಕೊತ ಬರ್ತಿದ್ಲು. ಹಿಂಗೆ 108 ಯೋಗ ಶಕಿಲಗಳನ್ನು ದಿನನಿತ್ಯ ಯೋಗ ಆಸನಗಳನ್ನು ಮಾಡ್ಕೊತ ಬರ್ತಿದ್ರು ಶರಣರ. ಕೈ ಒಳಗೆ ಲಿಂಗವನ್ನು ಹಿಡಿದುಕೊಂಡು ಜಗತ್ತನ್ನು ಕಂಡಿರ್ತಕ್ಕಂಥ ಮಹಾಮಾತೆ, ಸಜ್ಜಲಗುಡ್ಡವನ್ನು ವಜ್ಜಲಗುಡ್ಡವನ್ನಾಗಿ ಮಾಡಿರ್ತಕ್ಕಂಥ ಮಹಾಮಾತೆ ಶಿವಶರಣಿ ಶರಣಮ್ಮ ತಾಯಿಯವರು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಕೈಯಾಗ ಲಿಂಗ ಹಿಡ್ಕೊಂಡು ಬಂತನಾಳ ಶಿವೆಗಳು ಬರುವುದನ್ನು ನೋಡಿಲ್ಲಂತಾಕೆ. ಕೈಯಾಗ ಲಿಂಗ ಹಿಡ್ಕೊಂಡು ಬಂತನಾಳ ಶಿವೆಗಳು ಬರುವುದನ್ನು ನೋಡಿಲ್ಲಂತ, ಜಗತ್ತ ನೋಡಿಲ್ಲಂತ. ಕೈ ಒಳಗೆ ಲಿಂಗವನ್ನು ಹಿಡಿದುಕೊಂಡು ಅದಕ್ಕೆ ಲಿಂಗ ಮಧ್ಯಂ ಜಗತ್ ಸರ್ವ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ.
ಹಾಗಾಗಿ ಲಿಂಗ ನಮ್ಮನ್ನು ಏನಂದ್ರೆ ಪರಮಾತ್ಮನ ಅಡಿಗೆ ಹೋಯ್ತದ. ಲಿಂಗ ನಮ್ಮನ್ನು ಪರಮಾತ್ಮನ ನೋಡಿಸ್ತದ. ಲಿಂಗ ಅಂದ್ರೆ ಕನ್ನಡಿ ಇದ್ದಂಗೆ. ಯವ್ವ ಲಿಂಗ ಅಂದ್ರೆ ಏನ್ರಿ? ಕನ್ನಡಿ ಇದ್ದಂಗೆ. ಕನ್ನಡಿ ಅಂತ ತಿಳ್ಕೊಂಡ್ರೆ ಶರಣರಿ ನೆನಪಿರಲಿ, ಕನ್ನಡಿ ಏನೈತಿಲ್ಲ ಭಾಳ ಕಿಮ್ಮತ್ತದ. ಅದಕ್ಕೆ ಲಿಂಗ ಅಂತೇಳಿ ವಿತೌಟ್ ಗುಡ್ ಮಿರರ್ ಕ್ಯಾನ್ ಹೂ ಸಿ ದ ಬ್ಯೂಟಿಫುಲ್ ಆಫ್ ಇಮೇಜ್ ಆಫ್ ದಿ ಫೇಸ್, ವಿತೌಟ್ ಎ ವಾಚ್ ಕ್ಯಾನ್ ಹೂ ದ ನೋ ದ ಟೈಮ್. ಓ ಲಾರ್ಡ್ ಶ್ರೀ ನೆಡಮಾಂಬಿಡಿ ಶ್ರೀಗಿರಿ ಸೂರ್ಯ ಸಿಂಹಾಸನ ದೀಶ್ವರ ಇನ್ನರ್ ಆಫ್ ದಿ ಸೌಲ್ ವಿತೌಟ್ ಲಿಂಗ ಅಂತ ಕರೆದ್ರು. ಎಷ್ಟು ಚಲೋ ಮಾತು ಹೇಳಕತ್ತಾರ ಅಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ. ಕನ್ನಡಿ ಇಲ್ಲದೆ ತನ್ನ ಮುಖ ಕಾಣಬಹುದೇ? ಗಡಿಯಾರ ಇಲ್ಲದೆ ವೇಳೆಯನ್ನು ಹೇಳಬಹುದೇ? ಓ ಲಾರ್ಡ್ ಶ್ರೀ ನಿಡಮಾಮಿಡಿ ಸೂರ್ಯಗಿರಿ ಸೂರ್ಯ ಸಿಂಹಾಸನದೀಶ್ವರ ಇಷ್ಟಲಿಂಗವಿಲ್ಲದೆ ಆತ್ಮಲಿಂಗವನ್ನು ಕಾಣಬಹುದೇ ಅಂತ ತಿಳ್ಕೊಂಡ್ರು. ಅದಕ್ಕೆ ಆ ತಾಯಿ ಸಜ್ಜಲಗುಡ್ಡದ ತಾಯಿ ಹೊಜ್ಜಲಗುಡ್ಡವನ್ನು ಮಾಡಿದಳು. ಅಂಥ ಶಿವಶರಣೆ. ಲಿಂಗ ಅಂದ್ರೆ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ತಾಯಿಂದ್ರೆ ಲಿಂಗವನ್ನು ಪೂಜೆ ಮಾಡಿರಿ, ಲಿಂಗವನ್ನು ಧರಿಸ್ಕೊಳ್ರಿ, ಧಾರಣ ಮಾಡ್ಕೊಳ್ರಿ. ಅದರಿಂದ ಏನಾಗ್ತೈತಿ? ನಮಗೆ ಹರುವಿನ ಕುರು ಅಂತ ಕರೀತಾರೆ. ನಮ್ಮ ಮನೆಯೊಳಗೆ ಎಷ್ಟು ಬಡವರು ಇದೀವಿ ಅಂತ ತಿಳ್ಕೊಂಡ್ರೆ ನೆನಪಿರಲಿ, ನಮ್ಮ ಮನೆಯಾಗ ಒಂದು ಕನ್ನಡಿ ಇರ್ತೈತಿ. 3 ವಸ್ತು ಇರ್ತಾವೆ. ಏನಂತ? 3 ವಸ್ತು ಇರ್ತಾವೆ. ಎಂಥ ಬಡವರು ಅದರಂದ್ರೆ 3 ವಸ್ತು ಇರ್ತಾವೆ. ಒಂದು ಕನ್ನಡಿ, ಒಂದು ಕಸಬರಿಗೆ, ಒಂದು ಗಂಡ ಕಟ್ಟಿರುವಂಥ 2 ಗುಂಜಿ ತಾಳಿ ಬಂಗಾರ ಇರ್ತೈತಿ. ಆದರೆ ಎಂಥ ಬಡವರು ಇದ್ದರೂ ಕೂಡ ಅಷ್ಟು 3 ವಸ್ತುಗಳು ಇರ್ತಾವೆ. ಆದರೆ ನೀವು ಪುರಾಣಕ್ಕೆ ಬರೋ ಮುಂದೆ ಕಸಬರಿಗೆ ಮುಂದೆ ನಿಂತಿರಕ್ಕಿಲ್ಲ. ಕಸಬರಿಗೆ ಮುಂದೆ ನಿಂತಿರಕ್ಕಿಲ್ಲ. ಎಲ್ಲಿ ನಿಂತಿರಿ? ಏನು ನೋಡಿದ್ರಿ? ನೀವು ಬರಬರಿದೆ ಅಂತ ನೋಡಿದ್ರೆ, ಕನ್ನಡಿ ಬರಬರಿ ಐತಿ ಅಂತ ನೋಡಿದರೆ? ನಾವು ಬರೋಬರಿದೆ. ನೋಡಿದ್ದೇನು? ಕಂಡಿದ್ದೇನು? ನೋಡಿದ್ದು ಕನ್ನಡಿ, ಕಾಣುವುದು ಮುಖ. ಶರಣರ ನೆನಪಿರಲಿ, ನೋಡಿದ್ದು ಕನ್ನಡಿ, ಕಾಣುವುದು ನಮ್ಮ ಮುಖ. ಆದರೆ ಶರಣರ ಹೆಂಗಿತ್ತು ಅಂತ ತಿಳ್ಕೊಂಡ್ರೆ, ನೋಡುವುದು ಕನ್ನಡಿ, ಕಾಣುವುದು ಮುಖ. ಹೇಗೋ ನೋಡುವುದು ಇಷ್ಟಲಿಂಗ, ಕಾಣುವುದು ಪರಾತ್ಪರ ಪರವಸ್ತು ಆಗಿರ್ತಕ್ಕಂಥ ಪರಮಾತ್ಮನೇ ಕಾಣುತ್ತಾನ ಅಂತ ತಿಳ್ಕೊಂಡು ಕರೀತಾರೆ. ನೋಡುವುದು ಇಷ್ಟಲಿಂಗ, ಕಾಣುವುದು ಪರಾತ್ಪರ ಪರವಸ್ತು ಅಂತ ಕರೀತಾರೆ. ಪರಮಾತ್ಮನೇ ಕಾಣುತ್ತಾನ ಅಂತಾರೆ. ಅಂಥ ಒಂದು ಇಷ್ಟಲಿಂಗ ಅರುವಿನ ಕುರುಹು ಅಂತ ಕರೀತಾರೆ. ಅದರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಲದು.